ಮಿತ್ರರೇ ನಮಸ್ಕಾರ. ಮಿತ್ರರೇ, ಫೆಬ್ರವರಿ 5ನೇ ತಾರೀಕು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆ ನಡೆಯುತ್ತೆ. ಹಾಗೆ 8ನೇ ತಾರೀಕು ಫಲಿತಾಂಶ ಕೂಡ ಪ್ರಕಟಗೊಳ್ಳುತ್ತೆ. ಈ ಬಾರಿಯ ದೆಹಲಿಯ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಇಡೀ ದೇಶದ ಜನರು ಈ ರಿಸಲ್ಟ್ ಬಗ್ಗೆ ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಬಾರಿ ದೆಹಲಿಯಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ. ಒಂದು ಕಡೆ ಬಿಜೆಪಿ ಕಳೆದ 33 ವರ್ಷದಿಂದ ದೆಹಲಿಯಲ್ಲಿ ಅಜ್ಞಾತವಾಸವನ್ನು ಅನುಭವಿಸ್ತಾ ಇದೆ, ಅವರಿಗೆ ಗೆಲುವೇ ಸಿಕ್ಕಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಸುದೀರ್ಘವಾಗಿ 15 ವರ್ಷಗಳ ಕಾಲ ದೆಹಲಿಯನ್ನು ಆಳಿದ್ರೂ ಕೂಡ ಕಳೆದ 2 ಚುನಾವಣೆಯಲ್ಲಿ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷ ಕಳೆದ 2 ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿ ಕ್ಲೀನ್ ಸ್ವೀಪ್ ಅನ್ನು ಮಾಡಿದೆ. ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ 3ನೇ ಬಾರಿಗೆ ಅಧಿಕಾರವನ್ನು ಹಿಡಿಯುವಂತಹ ತವಕ, ಕಾಂಗ್ರೆಸ್ಗೆ ಸ್ವಲ್ಪನಾದರೂ ಮರ್ಯಾದೆ ಉಳಿಸಿಕೊಳ್ಳಬೇಕು ಅನ್ನುವಂತಹ ಚಡಪಡಿಕೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೆ ಲೋಕಸಭಾ ಚುನಾವಣೆ ವಿಚಾರ ಬಂದಾಗ ದೆಹಲಿಯಲ್ಲಿ ಜನ ನಮಗೆ ಮತ ಕೊಡ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಮತ ಕೊಡೋದಿಲ್ಲ, ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಅವರೊಂದು ಹುರುಪಿನೊಂದಿಗೆ ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ನಡುವೆ ಒಂದು ಸಮೀಕ್ಷೆ ಕೂಡ ಹೊರಗೆ ಬಂದಿದೆ. ಸಿ ವೋಟರ್ಸ್ ದೆಹಲಿ ವಿಧಾನಸಭಾ ಚುನಾವಣೆ ಕುರಿತಾಗಿ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈ ಸಮೀಕ್ಷೆಯಲ್ಲಿ ಬಹಳ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬಂದಿದೆ. ಕೆಲವರ ಲೆಕ್ಕಾಚಾರ ಹೇಗೆ ಉಲ್ಟಾ ಆಗಬಹುದು, ರಾಜಕೀಯ ಪಕ್ಷಗಳು ಯಾವ ಹುಮ್ಮಸ್ಸಿನಲ್ಲಿದೆ, ಯಾವ ರೀತಿಯಾಗಿ ಅವರಿಗೆ ಶಾಕ್ ಎದುರಾಗಬಹುದು, ಎಲ್ಲವೂ ಕೂಡ ಈ ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದೆ. ಜೊತೆಗೆ ಮಿತ್ರರೇ, ದೆಹಲಿಯಲ್ಲಿ INDIA ಕೂಟ ಛಿದ್ರಗೊಂಡಿದೆ. ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಏಕಾಂಗಿಯಾಗಿದೆ. ಒಂದು ಕಡೆ TMC ಕೂಡ ಕಾಂಗ್ರೆಸ್ ಅನ್ನ ಕೈಬಿಟ್ಟಿದೆ, ಇನ್ನೊಂದು ಕಡೆ ಸಮಾಜವಾದಿ ಪಕ್ಷವೂ ಕೂಡ ಕಾಂಗ್ರೆಸ್ ಮೇಲೆ ಗದಾಪ್ರಹಾರ ಮಾಡಿದೆ. ಇದೂ ಕೂಡ ದೆಹಲಿ ಚುನಾವಣೆಯ ದಿಕ್ಕನ್ನು ಬದಲಿಸುವಂತಹ ಸಾಧ್ಯತೆಗಳಿದೆ. ಸಮಾಜವಾದಿ ಪಕ್ಷದ ಸ್ಟ್ಯಾಂಡ್ ಇದೆಯಲ್ಲ, ಇದು ದೆಹಲಿ ಚುನಾವಣೆಯಲ್ಲಿ ತೀರಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮಿತ್ರರೇ, ಸಮೀಕ್ಷೆ ಏನ್ ಹೇಳ್ತಾ ಇದೆ? ಆಮ್ ಆದ್ಮಿ ಪಕ್ಷಕ್ಕೆ ಸಮಾಜವಾದಿ ಪಕ್ಷ ಮತ್ತು TMC ಬೆಂಬಲ ಕೊಟ್ಟಿರೋದು ಚುನಾವಣೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಸಮೀಕ್ಷೆಯ ಬಗ್ಗೆ ಹೇಳ್ಬಿಡ್ತೀನಿ. ಸಿ ವೋಟರ್ಸ್ ದೆಹಲಿಯಲ್ಲಿ ನಡೆಸಿದಂತಹ ಸಮೀಕ್ಷೆ ಇದು. ಈ ಚುನಾವಣೆಯಲ್ಲಿ ಯಾವ್ಯಾವ ಅಂಶ ಪ್ರಮುಖವಾದಂತಹ ವಿಷಯ ವಸ್ತು ಆಗಿರುತ್ತೆ, ಅಂದ್ರೆ ಜನ ಯಾವುದನ್ನ ನೋಡಿ ವೋಟ್ ಮಾಡಬಹುದು, ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ದೆಹಲಿಯ ಜನ ನಿರುದ್ಯೋಗ ಏನಿದೆ ಇದೇ ಈ ಚುನಾವಣೆಯಲ್ಲಿ ಪ್ರಮುಖವಾದಂತಹ ವಿಷಯ ವಸ್ತು ಆಗುತ್ತೆ ಅಂತ 21.5% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ವಿದ್ಯುತ್, ನೀರು, ರಸ್ತೆ ಈ ವಿಚಾರಗಳು ಈ ಚುನಾವಣೆಯ ಪ್ರಮುಖ ವಿಷಯ ವಸ್ತು ಅಂತ 18% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆ ದೆಹಲಿಯ ಚುನಾವಣೆಯ ದಿಕ್ಕನ್ನು ಬದಲಿಸುತ್ತೆ ಅಂತೇಳಿ 15% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಲಾ ಅಂಡ್ ಆರ್ಡರ್, ಮಹಿಳಾ ಸುರಕ್ಷತೆ ಈ ವಿಚಾರಗಳು ಈ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡುತ್ತೆ ಅಂತ ಹೇಳಿ 6.3% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ವಿಚಾರವೇ ಹೆಚ್ಚು ಚರ್ಚೆ ಆಗುತ್ತೆ, ಇದೇ ಪ್ರಮುಖ ವಿಷಯ ವಸ್ತು ಅಂತ ಹೇಳಿ 5.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಮ್ಯಾಟರ್ ಆಗುತ್ತೆ, ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಅಭಿವೃದ್ಧಿಯ ಪರವಾಗಿದ್ದಾರೆ, ಇದೇ ಚುನಾವಣೆಯ ದಿಕ್ಕನ್ನು ಬದಲಿಸುತ್ತೆ ಅಂತ ಕೇವಲ 2.7% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ದೆಹಲಿಯ ಕ್ಲೈಮೇಟ್ ಚೇಂಜ್ ಏನಿದೆ ಇದು ತುಂಬಾ ಪ್ರಮುಖವಾಗುತ್ತೆ, ಇದನ್ನ ನೋಡಿ ಜನ ಮತ ಕೊಡ್ತಾರೆ ಅಂತ 1.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ CAA, NRC, ನ್ಯಾಷನಲ್ ಸೆಕ್ಯೂರಿಟಿ ಈ ವಿಚಾರಗಳು ಕೂಡ ದೆಹಲಿಯ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆ ಆಗುತ್ತೆ ಅಂತ ಕೇವಲ 0.9% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಿತ್ರರೇ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ದೆಹಲಿಯಲ್ಲಿ ಅಕ್ರಮ ರೋಹಿಂಗ್ಯಾ ವಲಸಿಗರಿದ್ದಾರೆ, ಜೊತೆಗೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೂಡ ದೆಹಲಿಯಲ್ಲಿ ನೆಲೆಸಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡುತ್ತೆ, ಅವರನ್ನು ಹೊರಹಾಕಬೇಕು, ನಮ್ಮ ಚುನಾವಣಾ ವಿಷಯ ಇದೆ ಅಂತ ಬಿಜೆಪಿಯವರು ಆಗಾಗ ಬಿಂಬಿಸಿಕೊಳ್ತಾರೆ. ಆದರೆ ದೆಹಲಿ ಜನರಿಗೆ ಇದು ಮ್ಯಾಟರ್ ಆಗೋದಿಲ್ಲ. CAA ಇರಬಹುದು, NRC ಇರಬಹುದು, ಇದೆಲ್ಲ ದೆಹಲಿಯ ಚುನಾವಣೆಯಲ್ಲಿ ನಗಣ್ಯ ಅನ್ನುವ ರೀತಿಯಲ್ಲೇ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಪರವಾಗಿ ಒಲವಿರುವಂತಹವರು ಕೇವಲ 0.9% ಮಾತ್ರ. ಹಾಗೆ ದೆಹಲಿಯಲ್ಲಿ ರೈತರ ವಿಚಾರಗಳು ಆಗಾಗ ಚರ್ಚೆ ಆಗುತ್ತೆ, ಯಾಕೆಂದ್ರೆ ಪಕ್ಕದಲ್ಲೇ ಹರಿಯಾಣ ರಾಜ್ಯ ಇದೆ, ಸ್ವಲ್ಪ ದೂರದಲ್ಲೇ ಪಂಜಾಬ್ ಕೂಡ ಇದೆ. ಪಂಜಾಬ್ ಮತ್ತು ಹರಿಯಾಣದ ರೈತರ ಕಾರಣದಿಂದಾಗಿ ದೆಹಲಿಯಲ್ಲಿ ಆಗಾಗ ಪ್ರತಿಭಟನೆಗಳಾಗ್ತಾ ಇರುತ್ತೆ, ದೆಹಲಿಯಲ್ಲಿ ರೈತರ ವಿಚಾರಗಳು ಚರ್ಚೆಗೊಳಪಡ್ತಾ ಇರುತ್ತೆ. ಇದು ದೆಹಲಿ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ನೋಡೋದಾದ್ರೆ ಅದಕ್ಕೆ 0.8% ಜನ ಮಾತ್ರ ಹೌದು, ರೈತರ ವಿಚಾರಗಳು ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇದು ಯಾವುದೂ ಕೂಡ ಅಲ್ಲ, ಇದರ ಆಚೆಗೆ ಬೇರೊಂದಷ್ಟು ವಿಚಾರಗಳಿದೆ, ಅದೇ ದೆಹಲಿಯ ಚುನಾವಣೆಯನ್ನು ನಿರ್ಧರಿಸುತ್ತೆ ಅಂತ 28% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇವರೇ ತುಂಬಾ ಇಂಪಾರ್ಟೆಂಟ್ ಆಗೋದು. ಇವರ ನಾಡಿಮಿಡಿತವನ್ನ ಯಾವುದೇ ಸಮೀಕ್ಷೆಗಳು ಕೂಡ ಗೇಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರೇ ಚುನಾವಣಾ ದಿಕ್ಕನ್ನು ನಿರ್ಧರಿಸುವಂತವರು. ಹಾಗೆ ನೀವು ಯಾವುದನ್ನು ನೋಡಿ ಮತ ಹಾಕ್ತೀರಿ, ಯಾವ ವಿಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತೀರಿ, ಹೀಗಂತ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಆ ಪ್ರಶ್ನೆಗೆ ದೆಹಲಿಯಲ್ಲಿ ಮದ್ಯ ಹಗರಣ ಹಾಗೂ
ಕೇಜ್ರಿವಾಲ್ ಅರೆಸ್ಟ್ ಏನಿದೆ ಇದನ್ನು ನೋಡಿ ನಾವು ವೋಟ್ ಹಾಕ್ತೀವಿ ಅಂತ 13.3% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಿದೆ ಈ ಸರ್ಕಾರ, ಅದಕ್ಕೋಸ್ಕರವಾಗಿ ನಾವು ವೋಟ್ ಹಾಕ್ತೀವಿ ಅಂತ 10.4% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಸರ್ಕಾರದ ಸಾಧನೆ ಮತ್ತು ಹೊಸ ಹೊಸ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದಿರಬಹುದು, ಇದನ್ನು ನೋಡಿ ನಾವು ಮತ ಕೊಡ್ತೀವಿ ಅಂತೇಳಿ 11.4% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ಷಮತೆಯನ್ನು ನೋಡಿ ನಾವು ವೋಟ್ ಹಾಕ್ತೀವಿ ಅಂತ 7.6% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಯನ್ನು ನೋಡಿ ನಾವು ವೋಟ್ ಮಾಡ್ತೀವಿ ಅಂತ 6.8% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ದೆಹಲಿಯಲ್ಲಿರುವಂತಹ ಏರ್ ಪೊಲ್ಯೂಷನ್ ಏನಿದೆ ಇದನ್ನು ನೋಡಿ ನಾವು ಮತ ನೀಡ್ತೀವಿ ಅಂತ 10.6% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಆಮ್ ಆದ್ಮಿ ಪಕ್ಷ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪ ಮಾಡ್ತಾ ಇರುತ್ತೆ, ದೆಹಲಿಯಲ್ಲಿ ನಾವು ಇನ್ನೂ ಚೆನ್ನಾಗಿ ಆಡಳಿತವನ್ನು ನಡೆಸಬಹುದಾಗಿತ್ತು, ಆದರೆ ಇದೊಂದು ಕೇಂದ್ರಾಡಳಿತ ಪ್ರದೇಶ, ನಮಗೆ ಪೂರ್ಣವಾದಂತಹ ರಾಜ್ಯದ ಸ್ಥಾನಮಾನ ಇಲ್ಲ, ಇದು ನಮ್ಮ ಅಭಿವೃದ್ಧಿಗೆ ತೊಡಕಾಗ್ತಾ ಇದೆ, ಹೀಗಂತ ಆಮ್ ಆದ್ಮಿ ಪಕ್ಷದವರು ಪ್ರಚಾರ ಮಾಡ್ತಾ ಇರ್ತಾರೆ. ಇದೇನಾದರೂ ಮ್ಯಾಟರ್ ಆಗುತ್ತಾ, ನೀವು ಇದನ್ನು ಕನ್ಸಿಡರ್ ಮಾಡ್ತೀರಾ ಅಂತ ಜನರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಕೇವಲ 1.4% ಜನ ಮಾತ್ರ ಹೌದು, ದೆಹಲಿಗೆ ಪೂರ್ಣ ಪ್ರಮಾಣದ ಸ್ಟೇಟ್ಹುಡ್ ಇಲ್ಲ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅದು ನಗಣ್ಯವಾದಂತಹ ವಿಚಾರ ಅಂತ ಜನರ ಅಭಿಪ್ರಾಯವಾಗಿದೆ. ಹಾಗೆ ದೆಹಲಿಯಲ್ಲಿ ಕಸ ನಿರ್ವಹಣೆಯೂ ಕೂಡ ದೊಡ್ಡ ವಿಚಾರ. ದೆಹಲಿಯಲ್ಲಿ ನೀವು ಹೋದ್ರೆ ಗೊತ್ತಾಗುತ್ತೆ, ಕಸದ ರಾಶಿಯೇ ದೊಡ್ಡ ದೊಡ್ಡ ಗುಡ್ಡದ ರೀತಿ ಅಂದ್ರೆ ಬೆಟ್ಟದ ರೀತಿಯಲ್ಲಿ ಹಾಕಲಾಗಿದೆ. ಇದು ಕೂಡ ದೆಹಲಿಯಲ್ಲಿ ದೊಡ್ಡ ಪ್ರಮುಖವಾದಂತಹ ವಿಚಾರ. ಇದು ಮ್ಯಾಟರ್ ಆಗುತ್ತೆ ಅಂತ 9.3% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ NDA ಸಾಧನೆ ಮ್ಯಾಟರ್ ಆಗುತ್ತೆ ಅಂತ ಕೇವಲ 1.3% ಜನ ಮಾತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಹರಿಯಾಣ ಇರಬಹುದು, ಮಹಾರಾಷ್ಟ್ರದ ಚುನಾವಣೆ ಇರಬಹುದು, ದೆಹಲಿ ಮೇಲೇನು ದೊಡ್ಡ ಇಂಪ್ಯಾಕ್ಟ್ ಬೀರೋದಿಲ್ಲ ಅನ್ನುವಂಥದ್ದು ಇದರ ಅರ್ಥ. ಹಾಗೆ ನಾವು ಏನು ಹೇಳೋದಿಲ್ಲಪ್ಪ, ನಾವು ಏನು ವೋಟ್ ಹಾಕ್ತೀವಿ ಅದು ನಾವು ವೋಟ್ ಹಾಕಿದ ನಂತರವೇ ಗೊತ್ತಾಗುತ್ತೆ, ಹೀಗಂತ ಹೇಳುವಂತವರ ಸಂಖ್ಯೆ 27.9% ಇದೆ. ಹಾಗೆ ಮಿತ್ರರೇ, ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಇದೆಯಲ್ಲ, ಇದು ಯಾರಿಗೆ ಲಾಭ ತರುತ್ತೆ? ಬಿಜೆಪಿಯವರಿಗ, ಆಮ್ ಆದ್ಮಿ ಪಕ್ಷಕ್ಕ ಅಥವಾ ಕಾಂಗ್ರೆಸ್ಗ? ಹೀಗಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ದೆಹಲಿಯ ಜನ 14.6% ಜನ ಆಮ್ ಆದ್ಮಿ ಪಕ್ಷಕ್ಕೆ ಲಾಭ ತರುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿರುವಂತಹದ್ದು ಬಿಜೆಪಿ ಪಕ್ಷಕ್ಕೆ ಲಾಭ ತರುತ್ತೆ ಅಂತ 35.6% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ಆಗೋದಿಲ್ಲ, ಇತರ ಪಕ್ಷಗಳಿಗಾಗುತ್ತೆ, ಅಂದ್ರೆ ಕಾಂಗ್ರೆಸ್ಗೆ ಆಗಬಹುದು ಅಂತ 7.1% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಇದು ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಿರಬಹುದು, ಅವರು ಜೈಲಿನಲ್ಲಿ ಇದ್ದಿದ್ದಿರಬಹುದು, ಇದು ಯಾವುದೂ ಕೂಡ ಚುನಾವಣೆಯ ಮೇಲೆ ಝೀರೋ ಇಂಪ್ಯಾಕ್ಟ್ ಅಂತ ಹೇಳುವಂತವರ ಸಂಖ್ಯೆ 29.8% ಇದೆ. ಹಾಗೆ ಯಾರು ಸಿಎಂ ಕ್ಯಾಂಡಿಡೇಟ್ ಆಗಬೇಕು, ಯಾರು ಸೂಕ್ತ, ಬಿಜೆಪಿಯಿಂದ ಯಾರಾದರೂ ಉತ್ತಮ, ಕೇಜ್ರಿವಾಲ್ಗೆ ಎಷ್ಟು ಜನರ ಬೆಂಬಲ ಇದೆ, ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಪ್ರಶ್ನೆಗೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗುವಂತಹದ್ದು ಸೂಕ್ತ, ಅವರೇ ಒಳ್ಳೆಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ 46.8% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದು ಕೇಜ್ರಿವಾಲ್ಗೆ ದೊಡ್ಡ ಬೂಸ್ಟ್ ಕೊಡುವಂತಹ ವಿಚಾರ. ಹಾಗೆ ಮನೋಜ್ ತಿವಾರಿ, ಬಿಜೆಪಿಯ ದೆಹಲಿಯ ನಾಯಕ, ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅಂತ 13.9% ಜನ ಮಾತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಅರವಿಂದ್ ಕೇಜ್ರಿವಾಲ್ 46.8% ನಲ್ಲಿದ್ರೆ ಮನೋಜ್ ತಿವಾರಿಗೆ ಬಂದಂತಹ ವೋಟ್ ಕೇವಲ 13.9% ಮಾತ್ರ. ಹಾಗೆ ಅಜಯ್ ಮಾಕೆನ್ ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅಂತ ಕೇವಲ 2.9% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಜಯ್ ಮಾಕೆನ್ ಕಾಂಗ್ರೆಸ್ನ ನಾಯಕ. ಮನೀಶ್ ಸಿಸೋಡಿಯಾ ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅಂತ ಕೇವಲ 0.9% ಜನ ಮಾತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ದೆಹಲಿಯ ಮಾಜಿ DCM, ಅವರ ಪರವಾಗಿ ಜನರ ಒಲವಿಲ್ಲ. ಹಾಗೆ ವಿಜಯೇಂದ್ರ ಗುಪ್ತಾ, ಬಿಜೆಪಿಯ ಮುಖಂಡ, ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅಂತ 2.5% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ವಿಜಯ್ ಗೋಯಲ್ ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅಂತ ಹೇಳಿ 4.5% ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ ಗೋಯಲ್ ಬಿಜೆಪಿಯ ಮುಖಂಡ. ಹಾಗೆ ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಬಗ್ಗೆ ಕೇವಲ 0.8% ಜನರ ಒಲವು ಮಾತ್ರ ಇದೆ. ಅಂದ್ರೆ ಹಾಲಿ ಮುಖ್ಯಮಂತ್ರಿಗೆ ಯಾವುದೇ ರೀತಿಯಲ್ಲೂ ಒಲವಿಲ್ಲ, ಅತಿಶಿ ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ಯಾರೂ ಬಯಸ್ತಾ ಇಲ್ಲ. ಈ ರೀತಿಯಾದಂತಹ ಅಂಶಗಳು ಈ ಸರ್ವೆಯಿಂದ ಬಹಿರಂಗಗೊಳ್ತಾ ಇದೆ. ಹಾಗೆ ಈ ಸಮೀಕ್ಷೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳಲಾಗಿತ್ತು. ಅದೇನು ಕೇಳಿದ್ರೆ, ದೆಹಲಿಯಲ್ಲಿ ಈಗಿರುವಂತಹ ಸರ್ಕಾರದ ಮೇಲೆ ವಿಪರೀತವಾಗಿ ಸಿಟ್ಟಿದೆ, ಈ ಕಾರಣಕ್ಕಾಗಿ ನಾವು ಸರ್ಕಾರವನ್ನು ಬದಲಾಯಿಸ್ತೀವಿ, ಹೀಗಂತ ಹೇಳುವಂತವರ ಸಂಖ್ಯೆ ಎಷ್ಟಿದೆ? ಹೀಗಂತ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದಕ್ಕೆ ಹೌದು ನಮಗೆ ಸಿಟ್ಟಿದೆ, ಈ ಸರ್ಕಾರವನ್ನು ನಾವು 100% ಬದಲಾಯಿಸ್ತೀವಿ, ಹೀಗೆ ಹೇಳಿದಂತವರ ಸಂಖ್ಯೆ 46.2% ಇದೆ. ದೊಡ್ಡ ಪ್ರಮಾಣದಲ್ಲಿ ಹೇಳಿದ್ದಾರೆ. ಹಾಗೆ ನಮಗೆ ವಿಪರೀತವಾದಂತಹ ಸಿಟ್ಟಿದೆ, ಆದ್ರೆ ಸರ್ಕಾರ ಬದಲಾಯಿಸೋದಿಲ್ಲ. ಇವರಿಗೆ ಏನ್ ಅನ್ಸದ್ ಗೊತ್ತಾ? ಹೌದು, ಇವರು ಸರಿಯಾಗಿ ಆಡಳಿತವನ್ನ ನಡೆಸ್ತಾ ಇಲ್ಲ, ಹಾಗಂತ ಬಿಜೆಪಿ ಅವರಿಗೆ ಕೊಟ್ಟರು ಕೂಡ ಅವರೇನು ಒಳ್ಳೆ ಆಡಳಿತವನ್ನ ನಡೆಸೋದಿಲ್ಲ, ಹಾಗಾಗಿ ಇವರೇ ಇರಲಿ, ಹೀಗೆ ಬಯಸುವಂತವರ ಸಂಖ್ಯೆ 2.7% ಇದೆ. ಹಾಗೆ ಈ ಸರ್ಕಾರದ ಮೇಲೆ ಯಾವುದೇ ಸಿಟ್ಟಿಲ್ಲ, ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ನಾವು ಸರ್ಕಾರವನ್ನ ಬದಲಾವಣೆ ಮಾಡೋದಿಲ್ಲ, ಹೀಗೆ ಹೇಳುವಂತವರ ಸಂಖ್ಯೆ 46.9% ಇದೆ. ಅಲ್ಲಿಗೆ ಮಿತ್ರರೇ, ಒಂದನ್ನು ಗಮನಿಸಿ, ಈ ಸರ್ಕಾರವನ್ನ ನಾವು 100% ಬದಲಾಯಿಸ್ತೀವಿ ಅಂತ ಹೇಳುವಂತವರ ಸಂಖ್ಯೆ 46.2% ಇದೆ. ಈ ಸರ್ಕಾರದ ಮೇಲೆ ಸಿಟ್ಟಿದೆ ಆದ್ರೆ ಬದಲಾಯಿಸೋ
ಬದಲಾಯಿಸೋದಿಲ್ಲ ಅಂತ ಹೇಳುವಂತವರ ಸಂಖ್ಯೆ 2.7% ಇದೆ. ಹಾಗೆ ಇದೇ ಸರ್ಕಾರ ಮುಂದುವರಿಲಿ ಅಂತ ಹೇಳುವಂತವರ ಸಂಖ್ಯೆ 46.9% ಇದೆ. ಇಲ್ಲಿ ಸರ್ಕಾರ ಬದಲಾಯಿಸೋದಿಲ್ಲ ಅಂತ ಹೇಳುವಂತವರ ಸಂಖ್ಯೆ ಜೊತೆಗೆ ಸಿಟ್ಟಿದ್ರೂ ನಾವು ಇವರಿಗೆ ಮತ ಕೊಡ್ತೀವಿ ಅಂತ ಹೇಳುವಂತವರ ಸಂಖ್ಯೆ ಇದೆರಡನ್ನೂ ಸೇರಿಸಿದ್ರೆ 49.6% ಆಗುತ್ತೆ. ಇದನ್ನ ನೋಡಿದಾಗ ಏನು ಗೊತ್ತಾಗುತ್ತೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಸಿಎಂ ಅಭ್ಯರ್ಥಿಯಾಗಿ ಹೆಚ್ಚು ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಸರ್ಕಾರವನ್ನು ಬದಲಾಯಿಸೋದಿಲ್ಲ ಅಂತ ಹೇಳುವಂತವರ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೆಹಲಿಯಲ್ಲಿ ಈ ಬಾರಿ ನಡೆಯುವಂತಹ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಎಡ್ಜ್ ಇದೆ. ಒಂದು ಸರಳ ಬಹುಮತವನ್ನ ಆಮ್ ಆದ್ಮಿ ಪಕ್ಷ ಈ ಬಾರಿ ಸಾಧಿಸಬಹುದು. ಈ ಹಿಂದೆ ಅವರೇನು ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ರು, ಆ ಪರಿಸ್ಥಿತಿ ಖಂಡಿತವಾಗ್ಲೂ ದೆಹಲಿಯಲ್ಲಿಲ್ಲ. ಎಎಪಿಯ ಕಠಿಣ ಪರಿಶ್ರಮದ ಕಾರಣದಿಂದಾಗಿ ಇವರೊಂದು 35ರಿಂದ 40 ಸೀಟ್ ವರೆಗೂ ಕೂಡ ಬಂದು ನಿಲ್ಲಬಹುದು ಅಂತ ಈ ಸಮೀಕ್ಷೆ ಸೂಚಿಸ್ತಾ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ ಕಾಂಗ್ರೆಸ್ ಈ ಬಾರಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ ಆಕ್ಟಿವ್ ಆಗಿರೋದು ಆಮ್ ಆದ್ಮಿ ಪಕ್ಷಕ್ಕೆ ಸ್ವಲ್ಪ ಹೊಡೆತ ಕೊಡೋದಂತೂ ಗ್ಯಾರಂಟಿ. ಅದು ಬಿಜೆಪಿಗೆ ಪರೋಕ್ಷವಾಗಿ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಮಿತ್ರರೇ, ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಗೊತ್ತು ಈ ಚುನಾವಣೆ ಅಷ್ಟು ಈಸಿ ಇಲ್ಲ ಅಂತ. ಹೀಗಾಗಿ ಅವರು ಅನೇಕ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗಾಗಲೇ ಸಮಾಜವಾದಿ ಪಕ್ಷದ ಬೆಂಬಲವನ್ನು ಪಡೆದುಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈಗ ಟಿಎಂಸಿ ಕೂಡ ಎಎಪಿಗೆ ಬೆಂಬಲವನ್ನು ಕೊಟ್ಟಿದೆ. ಅಲ್ಲಿಗೆ ಮಿತ್ರರೇ, ದೆಹಲಿಯಲ್ಲಿ INDIA ಕೂಟ ಛಿದ್ರಗೊಂಡು ಹೋಗಿದೆ. ಹಾಗೆ ನೋಡೋಕೆ ಹೋದ್ರೆ ಟಿಎಂಸಿ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಾಗಿತ್ತು. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆಗೆ ಚುನಾವಣೆಯನ್ನು ಎದುರಿಸೋದಿಲ್ಲ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಆಮ್ ಆದ್ಮಿ ಪಕ್ಷವೇ ಹೊರ ಹೋಗಿದ್ದು, ಕಾಂಗ್ರೆಸ್ ಏನು ಹೊರ ತಳ್ಳಿದ್ದಲ್ಲ. ಆದ್ರೆ ಈಗ ಸಮಾಜವಾದಿ ಪಕ್ಷ ಇರಬಹುದು, ಟಿಎಂಸಿ ಇರಬಹುದು, ಆಮ್ ಆದ್ಮಿ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ಈ ಕಾರಣದಿಂದಾಗಿ ಕಾಂಗ್ರೆಸ್ ದೆಹಲಿಯಲ್ಲಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಟಿಎಂಸಿ ಇರಬಹುದು ಅಥವಾ ಸಮಾಜವಾದಿ ಪಕ್ಷ ಇರಬಹುದು, ಇವರಿಗೆ ದೆಹಲಿಯಲ್ಲಿ ಏನಾದರೂ ಸ್ಟ್ರೆಂತ್ ಇದೆಯಾ? ಇವರು ಆಮ್ ಆದ್ಮಿಯ ಜೊತೆಗೆ ಕೈ ಜೋಡಿಸಿರುವಂತಹದ್ದು ಅರವಿಂದ್ ಕೇಜ್ರಿವಾಲ್ ಗೆಲುವನ್ನು ನಿಶ್ಚಯಿಸುತ್ತಾ ಅಂತ ಏನಾದರೂ ಪ್ರಶ್ನೆ ಕೇಳೋದಾದ್ರೆ ಟಿಎಂಸಿಗೆ ದೆಹಲಿಯಲ್ಲೇನೋ ದೊಡ್ಡ ಹೋಲ್ಡ್ ಇಲ್ಲ. ಆದ್ರೆ ಸಮಾಜವಾದಿ ಪಕ್ಷ ಆಮ್ ಆದ್ಮಿಗೆ ಬೆಂಬಲ ಕೊಟ್ಟಿರುವಂತಹದ್ದು ಕೇಜ್ರಿವಾಲ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಯಾಕೆ ಅಂತಂದ್ರೆ ಈಗ ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆ ಎದುರಿಸುತ್ತಿರುವಂತಹ ಕಾರಣದಿಂದಾಗಿ ಮುಸ್ಲಿಂ ವೋಟ್ಗಳು ಆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಇತ್ತು. ಈಗ ಸಮಾಜವಾದಿ ಪಕ್ಷ ಆಮ್ ಆದ್ಮಿ ಪಕ್ಷ ಎರಡು ಒಟ್ಟಾಗಿ ಬರ್ತಿರೋದ್ರಿಂದ ಮುಸ್ಲಿಂ ವೋಟ್ಗಳು ಚದುರುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಕಾರಣ ಏನು ಕೇಳಿದ್ರೆ ಸಮಾಜವಾದಿ ಪಕ್ಷ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನು ಬಹಳ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ. ಇದು ಆಮ್ ಆದ್ಮಿ ಪಕ್ಷಕ್ಕೆ ಲಾಭ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಯಾಕಂದ್ರೆ ದೆಹಲಿಯಲ್ಲಿ 13% ಮುಸ್ಲಿಂ ವೋಟ್ ಇದೆ, 18% ದಲಿತ ವೋಟ್ಗಳಿದೆ. ಇದೆರಡೂ ಕೂಡ ಸಮಾಜವಾದಿ ಪಕ್ಷದ ಕಾರಣದಿಂದಾಗಿ ಕೇಜ್ರಿವಾಲ್ ಕಡೆಗೆ ಹೆಚ್ಚು ವಾಲುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಇದು ಕೇಜ್ರಿವಾಲ್ ಗೆಲುವನ್ನು ನಿರ್ಧರಿಸುತ್ತೆ ಹೀಗಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಜ್ರಿವಾಲ್ ಅವರ ಗೆಲುವಿನಲ್ಲಿ ಸಮಾಜವಾದಿ ಪಕ್ಷದ ಕೊಡುಗೆಯೂ ಕೂಡ ಅಲ್ಪ ಪ್ರಮಾಣದಲ್ಲಾದ್ರೂ ಇರುತ್ತೆ ಅಂತ. ಇನ್ನೊಂದು ಕಡೆ ಬಿಜೆಪಿಯೂ ಕೂಡ ಚುನಾವಣೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಅವರು ಇದುವರೆಗೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಫೈನಲ್ ಮಾಡಿಲ್ಲ. ಕೊನೆಯ ಕ್ಷಣದವರೆಗೂ ಕೂಡ ಚುನಾವಣೆಯನ್ನ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಈಗಾಗಲೇ ಎಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಆಮ್ ಆದ್ಮಿ ಪಕ್ಷ ಬಹಳ ಹಿಂದಿನಿಂದಲೂ ಕೂಡ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಇದನ್ನ ಕಂಪೇರ್ ಮಾಡಿದ್ರೆ ಬಿಜೆಪಿಯವರು ಅಷ್ಟು ಅಗ್ರೆಸಿವ್ ಆಗಿಲ್ಲ. ಅವರು ಕೇವಲ ಒಂದಷ್ಟು ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕೊನೆಯ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಬಂದು ಮ್ಯಾಜಿಕ್ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲೇ ದೆಹಲಿಯ ಬಿಜೆಪಿ ಘಟಕ ಇದ್ದಂತೆ ಕಂಡು ಬರ್ತಾ ಇದೆ. ಓವರ್ ಆಲ್ ಆಗಿ ದೆಹಲಿಯಲ್ಲಿ ನಡೀತಿರುವಂತಹ ಚುನಾವಣೆ ಹಾಗೂ ಇತ್ತೀಚಿನ ಸಮೀಕ್ಷೆಗಳ ವರದಿಯನ್ನ ಗಮನಿಸಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಕ್ಲಿಯರ್ ಆಗಿ ಒಂದು ಎಡ್ಜ್ ಅಂತೂ ಕಾಣಿಸ್ತಾ ಇದೆ. ಮಿತ್ರರೇ, ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.